ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಲ್ಸರ್ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಮತ್ತು AB ಪ್ರಾಪರ್ಟೀಸ್. ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಾ ಇದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಸೋಮವಾರದ ಶಿವರಾತ್ರಿ ಹಬ್ಬದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಕಾಶಿ ಕ್ಷೇತ್ರದ ದರ್ಶನವನ್ನು ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕುಂಭಮೇಳದಲ್ಲಿ ಪಾಲ್ಗೊಂಡಂತಹ ವಿಶೇಷ ದೃಶ್ಯಗಳನ್ನು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕಾಶಿ ಕ್ಷೇತ್ರದ ಯಾತ್ರೆಯ ನಂತರ ಅಲಹಾಬಾದ್ನ ಪ್ರಯಾಗ್ನಲ್ಲಿ ಇರುವಂತಹ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದರು. ಹಿಂದೂ ಧರ್ಮದ ಬಹಳ ಪವಿತ್ರವಾದಂತಹ ಸಾಮೂಹಿಕ ತೀರ್ಥಯಾತ್ರೆ ಅಂದರೆ ಅದು ಕುಂಭಮೇಳ. 6 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಕುಂಭಮೇಳವನ್ನು ಅರ್ಧ ಕುಂಭಮೇಳ ಅಂತಲೂ, 12 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಕುಂಭಮೇಳವನ್ನು ಪೂರ್ಣ ಕುಂಭಮೇಳ ಅಂತಲೂ ಕರೀತಾರೆ. ಇಂತಹ ಒಂದು ಪವಿತ್ರ ಕುಂಭಮೇಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಪಾಲ್ಗೊಂಡಂತಹ ದೃಶ್ಯಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಲಿದ್ದೇವೆ. ನೀವು ಕೂಡ ಮನೆಯಲ್ಲಿ ಕುಳಿತೇ ಕುಂಭಮೇಳದ ವಿಶೇಷ ದೃಶ್ಯಗಳನ್ನು ವೀಕ್ಷಿಸಬಹುದು. ಬನ್ನಿ ಹಾಗಿದ್ರೆ ತೆರಳೋಣ ಅಲಹಾಬಾದ್ನ ಪ್ರಯಾಗ್ನಲ್ಲಿ ನಡೆದಂತಹ ಕುಂಭಮೇಳಕ್ಕೆ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಪ್ರತಿದಿನ, ಪ್ರತಿ ಕಾಲ, ಪ್ರತಿ ವಾರ ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಹೊತ್ತು ತರುವಂತಹ ಹೊಸ ಪ್ರಯತ್ನವೇ ನಮ್ಮ ಮಹರ್ಷಿವಾಣಿದು. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮದ ಒಂದಿಷ್ಟು ಸೂಕ್ಷ್ಮತೆಗಳು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ, ಸಮುದ್ರ, ಹರಿಯುವ ನೀರು, ಸಂಗಮ ಕ್ಷೇತ್ರಗಳು, ತ್ರಿವೇಣಿ ಸಂಗಮ, ಇದೆಲ್ಲ ಒಂದೊಂದು ವಿಶೇಷಗಳಿದ್ದರೆ ಇದೆಲ್ಲವನ್ನು ಮೀರಿಸ್ತಕ್ಕಂಥದ್ದು ಮತ್ತೊಂದು ಕ್ಷೇತ್ರವಿದೆ. ಇವತ್ತು ತಾವು ನೋಡ್ತಿರ್ತಕ್ಕಂಥ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವೇ ತ್ರಿವೇಣಿ ಸಂಗಮ.
श्रीगुरुभ्यो नमः हरि ओम। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय ಶ್ರೀಮನ್ಮಹಾದೇವಾಯ ನಮಃ। ಕುಂಭಮೇಳಕ್ಕೆ ಈಗಾಗಲೇ ಸಾಕಷ್ಟು ಜನ ತ್ರಿವೇಣಿ ಸಂಗಮಕ್ಕೆ ಅಲಹಾಬಾದ್ಗೆ ಸಾಕಷ್ಟು ಜನ ಬರ್ತಿದ್ದಾರೆ. ಸುಮಾರು 15 ಕಿಲೋಮೀಟರ್ ಹಿಂದಲೇ ಗಾಡಿಗಳು ನಿಲ್ತಾ ಇದೆ. ಅಲ್ಲಿಂದ ನಡೆದು ಬರ್ತಿದ್ದಾರೆ. ಸುಮಾರು ಒಂದು 10 ಕಿಲೋಮೀಟರ್ 12 ಕಿಲೋಮೀಟರ್ ಅಂತೂ ಖಂಡಿತ ನಡಿಲೇಬೇಕಾಗಿದೆ. ಸಾರ್ವತ್ರಿಕವಾಗಿ ಯಾರೊಬ್ಬರಿಗೂ ಸಹಿತ ಗಾಡಿ ಒಳಗಡೆ ಬಿಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇರ್ತಕ್ಕಂಥದ್ದು 1 ಅಥವಾ 2 ರೋಡು, ಆ 2ರಲ್ಲೂ ಸಂಪೂರ್ಣವಾಗಿ ಜನಸಾಗರವೇ ಹರಿದು ಬರ್ತಾ ಇದೆ. ಜನ ಅಂದರೆ ಅಬ್ಬಾ, ಎಲ್ಲೂ ಕಂಡರಿಯದಂಥ ಜನ, ಎಲ್ಲೂ ನೋಡಿದಂಥ ಜನ. ನಾವು ಈ ಭಾಗಕ್ಕೆ ಬಂದದ್ದು ನಮಗೆ ಹೊಸದಾದ್ರಿಂದ ಬಹುಶಃ ನಾವು ಅಂದ್ಕೊಳ್ತಾ ಇದ್ದೀವಿ ಇದೇ ಸಾಕಷ್ಟು ಜನವೇನೋ. ಒಟ್ಟಾರೆ ಹೇಳಬೇಕಂದ್ರೆ ಸಾಧು ಸಂತರಿಗೆ, ನಗ್ನ ಸಾಧುಗಳಿಗೆ, ಜೊತೆಗೆ ಅಘೋರಿ ಬಾಬಾಗಳಿಗೆ ಏನೂ ಕೊರತೆ ಇಲ್ಲ, ಸಾಕಷ್ಟು ಜನ ಇದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮೋ ರಕ್ಷಿತ ರಕ್ಷತಃ, ಧರ್ಮ ಸಂರಕ್ಷಣೆಗಾಗಿ ಜೊತೆಗೆ ನಡೀತಿರ್ತಕ್ಕಂಥ ಈ ಒಂದು ಪುಣ್ಯ ಸ್ನಾನಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಅಮಾವಾಸ್ಯೆಯ ಈ ಶುಭ ದಿನ, ಅದರಲ್ಲೂ ಸೋಮವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಮತ್ತಷ್ಟು ವಿಶೇಷ ಅಂತ ಹೇಳ್ತಾರೆ. ಸಾಕಷ್ಟು ಜನ ಆಗಮಿಸಿ ವಿಶೇಷವಾದಂಥ ರೀತಿ ಈ ಒಂದು ಸ್ನಾನಕ್ಕೋಸ್ಕರ ಅಮಾವಾಸ್ಯೆಯ ಈ ಪುಣ್ಯ ಸ್ನಾನ ಕುಂಭಮೇಳದಲ್ಲಿ ಮಾಡ್ತಕ್ಕಂತಹ ಈ ಕುಂಭಮೇಳದ ಸ್ನಾನಕ್ಕಾಗಿ ರಾಜ್ಯ ದೇಶ ಹೊರದೇಶಗಳಿಂದ ಸಹಿತ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ. ಸಾಕಷ್ಟು ಜನ ಮಂಡಲೇಶ್ವರರು ಹಾಗೂ ಸಾಕಷ್ಟು ಜನ ಸಾಧು ಸಂತಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಸಾಧು ಸಂತರನ್ನು, ಮಂಡಲೇಶ್ವರರನ್ನು ನೋಡಿ ನಮಸ್ಕರಿಸೋಣ. ಈ ಪುಣ್ಯ ಸ್ನಾನವನ್ನು ಮಾಡೋಣ. ಪುಣ್ಯ ಸ್ನಾನದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. और भारत ने एक इतिहास रचा है। अभी तक के समय में ये पहला कुंभ ऐसा है कि जिसमें 48 किलोमीटर में कुंभ लग रहा है। और हमारे हिंदुओं के लिए गौरव का विषय है। ओके, समझो। संपूर्ण विश्व के लिए हम कल्याण की कामना करते हैं। समझो। सब ಸುಗಂಧಿಂ ಮುಷ್ಟಿವರ್ಧನಂ ಪೂರ್ವಾರ್ವಂದನಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ಶಿವನ ಆರಾಧನೆ, ಶಿವನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಕುಂಭಮೇಳದಲ್ಲಿ ಸಾಕಷ್ಟು ಜನ ಸಾಧು ಸಂತರು ಸಾಕಷ್ಟು ತಪಸ್ಸು ಮಾಡಿ, ಜಪಗಳು ಮಾಡಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದು. ಯಾವುದಕ್ಕೂ ಸಹಿತ ಈ ಲೋಕದಲ್ಲಿ ಯಾವುದೂ ನಮಗೆ ಸಂಬಂಧಪಟ್ಟದ್ದಲ್ಲ. ನಮ್ಮ ಧ್ಯಾನ, ನಮ್ಮ ಪೂಜೆ, ನಮ್ಮ ಅನುಷ್ಠಾನ ಎಲ್ಲವೂ ಶಿವಧ್ಯಾನ ಅಂತಲೇ, ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಅಂತಲೇ ಮಾಡಿರ್ತಕ್ಕಂಥ ಸಾಕಷ್ಟು ಜನ ಸಾಧು ಸಂತರಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕುಂಭಮೇಳದಲ್ಲಿ ವಿಶೇಷವಾಗಿ ತಾಯಿ ಗಂಗಾ ಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಕುಂಭಮೇಳಕ್ಕೆ ತನ್ನದೇ ಆದಂತಹ ಮೆರುಗಿದೆ. ಲಕ್ಷಾಂತರ ಜನ ಸಾಧು ಸಂತರು ಇಲ್ಲಿಗೆ ಆಗಮಿಸಿದ್ದಾರೆ. ಭಕ್ತ ಸಾಗರಕ್ಕಂತೂ ಸ್ವಲ್ಪವೂ ಕೊರತೆ ಇಲ್ಲ. ಅಂಥ ಒಂದು ವಿಶೇಷತೆ, ವೈಶಿಷ್ಟ್ಯತೆ ಇಲ್ಲಿ ನಡೀತಿರ್ತಕ್ಕಂಥದ್ದು. ಬಲೋ ಸಾಧು ಸಂತ ಮಹಾರಾಜ್ ಕಿ, ಬಲೋ ಸಾಧು ಸಂತ ಮಹಾರಾಜ್ ಕಿ ಜಯ. ಜಯ ಮಹಾದೇವ್. श्री सोमवती अमावस्या है
और शाही स्नान है। इसका बहुत ही महत्व है, सबसे उत्तम ये स्नान माना गया है, इसलिए सबसे ज़्यादा इसमें भीड़ भी है। और सभी आए हुए जनता जनार्दन को, सभी देशवासियों को कुंभ मेले की सभी महात्माओं की तरफ से बहुत बहुत शुभकामनाएं। कालज्ञं कालनाशनं नमामि शिरसा देवं किं नो मृत्युः करिष्यति। नमः शिवाय सांबाय हरये परमात्मने प्रणतक्लेशनाशाय योगिनां पतये नमः। हर हर महादेव, हर हर महादेव। नीलकण्ठं विरूपाक्षं निर्मलं निलयप्रभं नमामि शिरसा देवं किं नो करिष्यति। कामदेवं नमामि शिरसा देवं बोलो साधु संत महाराज की जय। कपिल भगवान की जय। तो कुंभ की तो मुख से तो कोई वर्णन होता नहीं है, वो तो आदि अनादिकाल परंपरा से चला भगवान का स्वरूप है। ये सब शिव स्वरूप है, भगवान शिव का है। और उसको ज़्यादा तो हम मुख से क्या उनको बखान करूँ, क्या बस। ವೀಕ್ಷಕರೇ, ದೇವತೆಗಳು ಮತ್ತು ಅಸುರರ ನಡುವೆ ಅಮೃತಕ್ಕಾಗಿ ಸಮುದ್ರ ಮಂಥನ ನಡೆದಾಗ ಆ ಕುಂಭ ಅಂದರೆ ಆ ಮಡಕೆಯಲ್ಲಿ ಇದ್ದಂತಹ ಹನಿಗಳು 4 ಸ್ಥಳಗಳಲ್ಲಿ ಚೆಲ್ಲಿತಂತೆ. ಅಂತಹ ಆ ಹನಿಗಳು ಚೆಲ್ಲಿದಂತಹ 4 ಸ್ಥಳಗಳು ಕುಂಭಮೇಳದ ಸ್ಥಳಗಳಾಗಿ ಈಗ ರೂಪುಗೊಂಡಿದೆ. ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕುಂಭಮೇಳದಲ್ಲಿ ಭಾಗವಹಿಸಿದಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಸಾಕಷ್ಟು ಜನ ಸಾಧು ಸಂತರು ಇಲ್ಲಿಗೆ ಆಗಮಿಸಿದ್ದಾರೆ. ಅಘೋರಿಗಳು, ಬಾಬಾಗಳು ಸಾಕಷ್ಟು ಜನ ಬಂದಿದ್ದಾರೆ. ಎತ್ತಿಂದ ಎಲ್ಲಿವರೆಗೂ ನೋಡಿದ್ರು ಅಬ್ಬಾ ಬಾಬಾಗಳ ದರ್ಶನವೇ, ಅಘೋರಿಗಳ ದರ್ಶನವೇ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ.
ಹಾಗೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸಾಧು ಸಂತರು, ಅಘೋರಿಗಳು, ನಾಗಾ ಸಾಧುಗಳು, ಬಾಬಾಗಳು ಇವರು ಸಹಿತ ಧರಿಸಿರ್ತಕ್ಕಂಥ ವಸ್ತ್ರ, ಜೊತೆಗೆ ಅವ್ರದ್ದೇ ಆದಂಥ ಒಂದಷ್ಟು ತತ್ವಗಳು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅವರು ಆಚರಣೆ ಮಾಡುವಂಥ ರೀತಿ ಇದೆಯಲ್ಲ, ಅಬ್ಬಾ ನೆನೆಸ್ಕೊಂಡ್ರು ಭಯನೇ ಸರಿ. ಪ್ರಾಪಂಚಿಕ ಜ್ಞಾನ, ಪ್ರಪಂಚದಿಂದ ಅಂದರೆ ಸರ್ವರು ಎಲ್ಲರೂ ನಮ್ಮಗಳ ಮಧ್ಯದಲ್ಲೇ ಇದ್ದರೂ ಪ್ರತ್ಯೇಕವಾದಂತಹ ಜೀವನವನ್ನು ಕೈಗೊಂಡಿರ್ತಕ್ಕಂಥವರು ಈ ನಾಗಾ ಸಾಧುಗಳು, ಅಘೋರಿಗಳು. ಸಂಸಾರ ಆಗಲಿ, ಸಂಬಂಧ ಆಗಲಿ, ಅಥವಾ ಯಾವುದೇ ಒಂದು ವಿಚಾರಗಳಲ್ಲಿ ಬೇಕು ಬೇಡ ಎಂಬತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಹೊರತುಪಡಿಸಿ ತಮ್ಮದೇ ಆದಂತಹ ವಿಶೇಷವಾದ ಪ್ರಪಂಚದಲ್ಲಿದ್ದಾರೆ. ಆದರೆ 12 ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಇಂತಹ ಕುಂಭಮೇಳದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಎಷ್ಟೋ ಜನ ನಾಗಾ ಸಾಧುಗಳು, ಅಘೋರಿಗಳು ಮಾತು ಕಡಿಮೆ, ಮೌನದಿಂದ ಅನುಷ್ಠಾನ, ಮಾತು ಕಡಿಮೆ ಇದ್ದು ಮೌನ ಅನುಷ್ಠಾನವಿದ್ದು ನಿತ್ಯವೂ ಅವರದೇ ಆದಂತಹ ಪ್ರಪಂಚದಲ್ಲಿ ತೇಲ್ತಾ ಇರ್ತಾರೆ. ಇವರ ಆಹಾರ ಪದ್ಧತಿಗಳು, ಇವರ ರೀತಿ ನೀತಿ ಇದೆಲ್ಲವೂ ನೋಡಿದ್ರೆ स्नान पहले श्री पंचायती महानिर्वाणी हम लोग करते हैं, सदियों से सतयुग से चला आ रहा है। हम लोग यही कामना करते हैं कि पूरे विश्व में सुख शांति समृद्धि बना रहे, आपस में भाईचारा बना रहे। इसके लिए हम लोग सारा तपश्चर्या समाज के लिए लगा देते हैं। ये हिमालय से सारे विश्व से आए हुए हैं और कंदराओं से भी आकर तपस्या करके सारे समाज को आशीर्वाद देते रहेंगे, हमेशा के लिए देते रहेंगे। हमेशा पूरी पृथ्वी सुख शांति से समृद्धि से हमेशा बने रहे, मानव समाज हमेशा उत्थान करता रहे, आपस में भाईचारा बना रहे, यही हम लोगों की सब मनोकामना रहती है। और ईश्वर से प्रार्थना करते हैं, परमात्मा से प्रार्थना करते हैं, प्रति 6 साल में 12 साल में इलाहाबाद में आता है। इसी तरह सदियों से चलता रहेगा और चलता रहे, यही प्रार्थना है। धन्यवाद सभी मानव जातियों को, हम नागा बाबाओं के तरफ से शुभ आशीर्वाद मिलता रहे।
ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂಧರಾಂ ಮೃತ್ಯೋರ್ಮೃಕ್ಷೇಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ ಅಗಸ್ತ್ಯೇಶ್ವರಾಯ ನಮಃ ವಿಶ್ವೇಶ್ವರಾಯ ನಮಃ ಕಾಶಿ ವಿಶ್ವೇಶ್ವರಾಯ ನಮಃ ಹರ ಹರ ಮಹಾದೇವ ಜೈ ಶ್ರೀರಾಮ್ ಜೈ ಶ್ರೀರಾಮ್. ನಾಗಾ ಸಾಧುಗಳೆಲ್ಲ ಧರ್ಮ ಪ್ರಚಾರ ಜೊತೆಗೆ ಧರ್ಮ ಉಳಿಬೇಕು, ಸಂಸ್ಕೃತಿ ಉಳಿಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ, ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ಎಲ್ಲರಿಗೂ ಉಣಬಡಿಸಬೇಕು ಎಂಬತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಇವತ್ತಿನ ದಿವಸ ಕುಂಭಮೇಳದಲ್ಲಿ ಬಹಳ ಅದ್ಧೂರಿತವಾಗಿ ನಡೆಸ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ವಾಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಸುಖ ಶಾಂತಿ ನೆಮ್ಮದಿಯಿಂದಿರಬೇಕು, ಪ್ರತಿಯೊಬ್ಬರು ಸಹಿತ ಹಸನ್ಮುಖಿಯಾಗಿರಬೇಕು, ಪ್ರತಿಯೊಬ್ಬರ ಜೀವನ ಚೆನ್ನಾಗಿರಬೇಕು ಎಂಬತಕ್ಕಂಥದ್ದೇ ಇಲ್ಲಿನ ಮೂಲಾರ್ಥ. ಹಾಗಾಗಿ ಸಾಧು ಸಂತರ ಸಹಿತ ನಗ್ನ ಸಾಧುಗಳು, ಸಾಧು ಸಂತರು, ನಾಗಾ ಸಾಧುಗಳು ಅಥವಾ ನಾಗಾ ಸಾಧುಗಳು ಮತ್ತು ನಾಗಾಭಾಬಗಳ ಸಹಿತ ಪ್ರತಿಯೊಬ್ಬರು ಹರಿಸ್ತಿರ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿರಲಿ, ಪ್ರತಿಯೊಬ್ಬರ ಜೀವನ ಯಶಸ್ಸಾಗಿರಲಿ, ಪ್ರತಿಯೊಬ್ಬರು ಶಾಂತಿ ನೆಮ್ಮದಿಯಿಂದಿರಲಿ ಅಂತ ಹೇಳ್ತಕ್ಕಂಥದ್ದು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. डॉक्टर आनंद गुरु जी कर्नाटक से आए हुए हैं, जी चैनल में जी कनाडा के हैं. वो आए हैं, बहुत हमको खुशी की बात है. अर्ध कुंभ मेला में ये 6 साल में एक बार अर्ध कुंभ और 12 साल में एक बार पूर्ण कुंभ लगता है. इलाहाबाद में महानिर्वाणी अखाड़ा में वो शाही स्नान में शामिल हुए. इसके लिए अत्यंत हम लोग को खुशी की बात है और मैं हार्दिक अभिनंदन और स्वागत करता हूँ. जय गुरुदेव. ಪ್ರತಿಯೊಬ್ಬ ಮನುಷ್ಯ ಇಷ್ಟೊಂದು ವಿರಕ್ತ ಮನೋಭಾವದಿಂದ ಈ ಪ್ರಪಂಚ, ಈ ಸೃಷ್ಟಿ, ಈ ಪ್ರಕೃತಿ ಅಥವಾ ಇದು ಯಾವುದೂ ನನಗೆ ಬೇಡ, ನನ್ನದೇ ಪ್ರತ್ಯೇಕವಾದಂತಹ ಒಂದು ಪ್ರಪಂಚ ಇದೆ, ಆ ಪ್ರಪಂಚದಲ್ಲಿ ನಾನು ಮುಕ್ತಿಯನ್ನು ಕಾಣಬಹುದು. ಅಂಥ ನಿಟ್ಟಿನಲ್ಲಿ ಇವರ ಪಯಣ ಬೆಳೆಸೋದು, ಇವರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಇವರ ಆಶೀರ್ವಾದ ಪಡೆಯುವಂತಹದ್ದು, ಜೊತೆಗೆ 12 ವರ್ಷಗಳಿಗೆ ಒಮ್ಮೆ ಸಂಭವಿಸುವಂತಹ ಈ ಕುಂಭಮೇಳದ ಮೊದಲನೇ ಸ್ನಾನ, ವಿಶೇಷವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರದಲ್ಲಿ, ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಆ ಮೊದಲನೇ ಸ್ನಾನವನ್ನು ಆಚರಣೆ ಮಾಡಿದ ನಂತರ ಸಾಮೂಹಿಕವಾಗಿ ಭಕ್ತರಿಗೆ ಸ್ನಾನಕ್ಕೆ ವ್ಯವಸ್ಥೆ ಮಾಡುವಂಥ ಈ ರೀತಿ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂಥದ್ದಿದೆಯಲ್ಲ, ನಿಜಕ್ಕೂ ಬಹಳ ರೋಮಾಂಚಕಾರಿಯಾಗಿದೆ.
ಈ ಕುಂಭಮೇಳದ ಅಮಾವಾಸ್ಯೆ ಎಂದು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಆ ಶುಭ ಮುಹೂರ್ತದಲ್ಲಿ ಸ್ನಾನವನ್ನು ಆಚರಿಸಿದ್ರೆ ಅಥವಾ ಸ್ನಾನದ ರೀತಿ ನೀತಿಗಳನ್ನು ಇಲ್ಲಿ ಯಾವ ಕ್ರಮ ಇರುತ್ತೆ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಎಂಬತಕ್ಕಂತಹ ಕುತೂಹಲ, ಆಸೆ, ಜೊತೆಗೆ ಸಾಧು ಸಂತರ, ವಿಶೇಷವಾಗಿ ಬಾಬಾಗಳ, ಅಘೋರಿಗಳ ಸೇವೆ ಮತ್ತು ಅವರ ಮಾರ್ಗದರ್ಶನ ಈ ಸಮಾಜಕ್ಕೆ, ಈ ಒಂದು ಪ್ರಾಂತ್ಯಕ್ಕೆ, ನಮ್ಮ ಭರತ ಖಂಡಕ್ಕೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಎಲ್ಲ ಬೇಕು, ಎಲ್ಲವೂ ನನಗೇ ಬೇಕು, ಎಲ್ಲವೂ ನನ್ನ ಹಿಂದೆಲ್ಲೇ ಇರಬೇಕು, ಈ ಸೃಷ್ಟಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ಸಹಿತ ನನಗೇ ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳಿಂದ ತುಂಬಿರ್ತಕ್ಕಂಥ ನಾವು ನೀವೆಲ್ಲರೂ ಇದ್ದೇವೆ. ಯಾಕೆಂದರೆ ಯಾರಿಗಿಲ್ಲ ಆಸೆ? ಪ್ರತಿಯೊಬ್ಬರಿಗೂ ಆಸೆ ಇದೆ. ಉಡುಗೆ ತೊಡುಗೆಗಳ ಮೇಲೆ ಆಸೆ, ಆಭರಣಗಳ ಮೇಲೆ ಆಸೆ, ಸ್ಥಿತಿಗತಿಗಳ ಮೇಲೆ ಆಸೆ, ಪರರ ಮೇಲೆ ಆಸೆ. ಆಸೆಗೆ ಕೊನೆಯೇ ಇಲ್ಲ. ಸಿಕ್ಕಿದ್ರೆ ಅಥವಾ ನನ್ನ ಭಾಗ್ಯದಿಂದ ನನಗೇನಾದರೂ ಬಂದರೆ ಎಲ್ಲವೂ ನನಗೇ ಬರಲಿ, ಇನ್ನೊಂದು ಹೆಜ್ಜೆ ಮುಂದೆ ನಡೆದರೆ ಪರರ ವಸ್ತುವು ನನಗೇ ಸಿಗಲಿ. ಇಂಥ ಆಸೆ ಆಕಾಂಕ್ಷೆಗಳ ಮಧ್ಯದಲ್ಲಿರ್ತಕ್ಕಂಥ ನಮಗೆ ಇಲ್ಲಿ ಬರುವಂತಹ ನಾಗಾಸಾಧುಗಳನ್ನು, ಇಲ್ಲಿರ್ತಕ್ಕಂತಹ ಅಗೋರಿ ಭಾವಗಳನ್ನು ನೋಡಿದಾಗ ಮೈಮೇಲೊಂದು ತುಂಡು ವಸ್ತ್ರವೂ ಇಲ್ಲದೇರ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಇರುವ 3 ದಿನದ ಆಟದಲ್ಲೂ ಬೆತ್ತಲೆ, ಈ ಬೆತ್ತಲೆಯಲ್ಲೇ ನಾವು ಮುಕ್ತಿಯನ್ನು ಕಾಣ್ತೀವಿ ಎಂಬತಕ್ಕಂಥ ಆ ಸಂದೇಶವನ್ನು ಸಾರತಕ್ಕಂಥ ಈ ನಾಗಾಭಾವಗಳನ್ನು, ನಾಗಾಸಾಧುಗಳನ್ನು, ಅಘೋರಿಗಳನ್ನು ನೋಡಿದಾಗ ಭಗವಂತ, ಇಷ್ಟೇ ಅಲ್ವಾ ಜೀವನ? ಇಷ್ಟು ಜೀವನಕ್ಕೆ ಇಷ್ಟು ಆಸೆನಾ? ಇದೆಲ್ಲವೂ ಅನಿಸುತ್ತೆ. शिवाय शिवाय नमो, ओम नमः 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 शिवाय शिवाय नमो, हर 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 हराय नमो, शिव 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 शिवाय नमो, हर 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 हराय नमो, शिव 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 शिवाय नमो, हर 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 हराय नमो, शिव 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 शिवाय नमो, हर 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 हराय नमो, शिव 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 शिवाय नमो, ओम नमः शिवाय 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 शिवाय नमो, हर हर महादेवा, 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 ओम नमः शिवाय शिवाय नमो. ಇಲ್ಲಿ ನಾವು ಏನು ಸಂಪಾದನೆ ಮಾಡಿದ್ರು ಎಲ್ಲವನ್ನು ಬಿಟ್ಟು ಹೋಗ್ತೀವಿ. ನಾಲಿಗೆಗೆ ಬೇಕಾದಷ್ಟು ಹಲವಾರು ರೀತಿ ರುಚಿಯಾಗಿರತಕ್ಕಂಥ ಪದಾರ್ಥಗಳನ್ನು ನೋಡ್ತೀವಿ. ಯಾವುದು ನೋಡಬಾರದ್ದೋ ಅವೆಲ್ಲವನ್ನು ನೋಡಲಿಕ್ಕೆ ಮುಂದಾಗ್ತೀವಿ. ಯಾವುದು ನಮಗಲ್ಲದ್ದೋ ಅದೆಲ್ಲದರ ಬಗ್ಗೆ ಚಿಂತಿಸ್ತೀವಿ. ಯಾವುದು ತಪ್ಪು ಅಂತ ನಮಗೆ ಗೊತ್ತಿದ್ರೂ ಆ ತಪ್ಪಿನ ಹಿಂದೆಯೇ ನಾವು ನಡೀತೀವಿ. ಆದರೆ ಇಲ್ಲಿರ್ತಕ್ಕಂತಹ ನಾಗಾಸಾಧುಗಳನ್ನು, ಅಘೋರಿಗಳನ್ನು, ಈ ಭಾವಗಳನ್ನು ನೋಡಿದಾಗ ನಾವೆಂಥ ಒಂದು ಮಹಾಪರಾಧವನ್ನು ಮಾಡ್ತಿದ್ದೀವಿ, ಎಂಥ ತಪ್ಪು ಮಾಡ್ತಿದ್ದೀವಿ. ಯಾಕೆಂದರೆ ನಮ್ಮಂತೆ ನರನಾಡಿಗಳು ಅಲ್ಲೂ ಇದೆ, ನಾವಿದ್ದಂಥ ರೀತಿಯ ಬದುಕೆ ಅವ್ರದ್ದಿದೆ. ಆದರೆ ಭಕ್ತಿಯಲ್ಲಿ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆಯಲ್ಲಿ ಅವರು ಮುಕ್ತಿಯನ್ನು ಕಾಣ್ತಾ ಇದ್ದಾರೆ. ತಾಯಿ ಗರ್ಭದಿಂದ ಹೊರಬಂದ ತಕ್ಷಣ ಯಾರೂ ನಾಗಸಾಧುಗಳಾಗಲ್ಲ, ಯಾರೂ ಅಘೋರಿಗಳಾಗಲ್ಲ, ಯಾರೂ ಸಾಧು ಸಂತಗಳಾಗಲ್ಲ. ಕಾಲಕ್ರಮೇಣ ಪಾಠ ಪ್ರವಚನ, ಗುರುವಿನ ಮಾರ್ಗದರ್ಶನ, ಅದರಲ್ಲೂ ಇಂತಹ ಗುರುಗಳ, ಇಲ್ಲಿರ್ತಕ್ಕಂತಹ ಮಂಡಲೇಶ್ವರರ ಆ ಗುರುವಿನ ಅನುಗ್ರಹ ಪಡೆದು, ಗುರುವಿನ ಮಾರ್ಗದರ್ಶನವನ್ನು ಪಡೆದು, ಗುರುವಿನ ಮಂತ್ರೋಪದೇಶದಿಂದ ಮಾತ್ರ ಸಾಧ್ಯ ಇಂತಹ ಒಂದು ವಿಶೇಷವಾಗಿರೋ ಸ್ಥಾನಕ್ಕೆ ಸೇರಲಿಕ್ಕೆ. ಎಲ್ಲರಿಗೂ ಸಾಧ್ಯವಿಲ್ಲ. ಇವತ್ತು
ನಾನು ಎಲ್ಲವನ್ನೂ ತ್ಯಜಿಸಿ ಈ ಪ್ರಕಾರ ನಾಗಾಸಾಧುವಿನೋ ಅಥವಾ ಒಂದು ಅಘೋರಿಯೋ ಆಗಬೇಕು ಅಂದರೆ ಅದು ಸಾಧ್ಯವಿಲ್ಲ. ಸಂಸಾರ ಎಂಬತಕ್ಕಂಥ ಈ ಒಂದು ಮಹತ್ ಸಾಗರದಲ್ಲಿ ಇನ್ನೂ ನಾವು ಮಿಂದು ತೇಲಬೇಕಾಗಿದೆ. ಆದರೆ ಇದೆಲ್ಲವನ್ನೂ ಸಹಿತ ದೂರ ಮಾಡಿಕೊಂಡು ಇಂಥ ಒಂದು ಸಾಧನೆ ಮಾಡಲಿಕ್ಕಾಗಿ ಎಲ್ಲೋ ತಮ್ಮ ಜೀವನವನ್ನು ದಟ್ಟವಾದಂಥ ಅರಣ್ಯ, ಸುಂದರವಾದಂಥ ಪ್ರದೇಶ ಅಂದರೆ ಸ್ವಚ್ಛಂದವಾದಂಥ ಪ್ರಕೃತಿಯ ಮಡಿಲಲ್ಲಿ ತಮ್ಮ ಬದುಕನ್ನು, ಏಕಾಂಗಿ ಬದುಕನ್ನು ಕಳೀತಕ್ಕಂಥದ್ದು. ಈ ಪ್ರಪಂಚದ ಗೋಜೆ ಇಲ್ಲದಿರ ತಾನು ಬದುಕನ್ನು ರೂಪಿಸ್ಕೊಂಡು ತನ್ನ ಊಟ ಉಪಚಾರ, ತನ್ನ ರೀತಿ ನೀತಿಗಳು, ತನ್ನ ನಿದ್ದೆ, ತನಗೆ ಬೇಕಾದ ಸುಖ ಸಂತೋಷ ಎಲ್ಲವನ್ನೂ ಸಹ ತ್ಯಾಗ ಮಾಡಿ ಮುಕ್ತಿಯ ಪಥದತ್ತ ನಡೆಯುವಂತಹ ಕೈಂಕರ್ಯಗಳು ಇಲ್ಲಿರ್ತಕ್ಕಂತಹ ಅಘೋರಿ ಬಾಬಾಗಳು. ಕುಂಭಮೇಳದ ಉತ್ಸವ ವಿಶೇಷವಾಗಿ ಪ್ರಾರಂಭ ಆಗಿರ್ತಕ್ಕಂತಹದ್ದು, ಜೊತೆಗೆ ಅರ್ಥಗರ್ಭಿತವಾಗಿ ನಡೀತಿರ್ತಕ್ಕಂತಹದ್ದು. ಹರ ಹರ ಮಹಾದೇವ್, बोलो श्री रामचंद्र महाराज की जय, बोलो श्री रामचंद्र महाराज की, बोलो श्री रामचंद्र महाराज की। हर हर महादेव, हर हर महादेव, हर हर महादेव, बोलो श्री रामचंद्र महाराज की जय। श्री राम, जय श्री राम, जय श्री राम, बोलो रामचंद्र महाराज की। ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ಈ ಮೂರೂ ನದಿಗಳು ಸಂಗಮವಾಗುವಂತಹ ಸ್ಥಳವೇ ತ್ರಿವೇಣಿ ಸಂಗಮ. ಅಲಹಾಬಾದ್ನ ಪ್ರಯಾಗ್ನಲ್ಲಿ ನಡೆದಂತಹ ಪವಿತ್ರವಾದಂತಹ ಕುಂಭಮೇಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಪಾಲ್ಗೊಂಡಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಇವರಲ್ಲಿ ವಿದ್ಯೆ ಅಪಾರವಾದಂಥದ್ದು, ಜ್ಞಾನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಈ ವಿದ್ಯೆ, ಈ ಜ್ಞಾನ, ಈ ಒಂದು ವಿದ್ವತ್ತು ಇದೆಲ್ಲ ಹೇಗೆ ಬರುತ್ತೆ? ಗುರುವಿನ ಮುಖಾಂತರ ಬರುತ್ತೆ. ಆದರೆ ಅಂತಹ ಗುರುಗಳು ಇಂತಹ ಒಂದು ಮಹಾಮಂತ್ರವನ್ನು ಉಪದೇಶ ಕೊಡಬೇಕಾದ್ರೂ ಸಹಿತ ಆ ಶಿಷ್ಯನ ಸರಿಯಾದ ರೀತಿ ಚರ್ಚೆ ಮಾಡಿ ಶಿಷ್ಯನಲ್ಲಿರ್ತಕ್ಕಂಥ ಆ ಗುಣಗಳನ್ನು ಅರ್ಥ ಮಾಡಿಕೊಂಡು ಈತ ಯೋಗ್ಯನ ಆಗ ಮಾತ್ರ ದಯಪಾಲಿಸ್ತಕ್ಕಂಥದ್ದು ಮಹಾಮಂತ್ರಗಳನ್ನು. ಇವರಿಗೆ ಒಂದು ಅತೀತವಾದ ಶಕ್ತಿ ಇದೆ. ಆ ಶಕ್ತಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬಲ್ಲರು, ಮತ್ತೊಬ್ಬರನ್ನ ರಕ್ಷಣೆ ಮಾಡಬಲ್ಲರು, ಯಾವ ಕಾಲಕ್ಕೂ ಸಹಿತ ಯಾರೊಬ್ಬರ ಕೈಗೂ ಸಿಗದಿರ ತನ್ನದೇ ಆದಂತಹ ಬದುಕಿನಲ್ಲಿ ಸಾಂಬ ಸದಾಶಿವನ ದರ್ಶನ ಮಾಡಬಲ್ಲರು. ಯೋಗ, ಧ್ಯಾನ, ಸಂಕಲ್ಪ ಹಬ್ಬ ಒಂದ ಎರಡ ನಿತ್ಯವೂ ಸಹಿತ ಅನುಷ್ಠಾನಕ್ಕೆ ಕೂತ್ರೆ ಸಮಯದ ಅರಿವಿಲ್ಲ. ಜೊತೆಗೆ ತಮ್ಮ ಕಾಯಕ, ತಮ್ಮ ಶ್ರದ್ಧೆಯಾದಂಥ ಅನುಷ್ಠಾನ, ತಾವು ತಿನ್ನುವಂಥ ಅನ್ನ, ಆಹಾರ, ನೈವೇದ್ಯ, ಜೊತೆಗೆ ಈ ಒಂದು ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳು ಇದೆಲ್ಲವೂ ಬಹಳ ಸೂಕ್ಷ್ಮ. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ನಡೀತಿರ್ತಕ್ಕಂತಹ ಕುಂಭಮೇಳದಲ್ಲಿ ಇಷ್ಟು ಜನ ಯೋಗಿಗಳನ್ನು, ಇಷ್ಟು ಜನ ಸಾಧು ಸಂತಗಳನ್ನು, ಇಷ್ಟು ಜನ ನಾಗಾಬಾಬಾಗಳನ್ನ, ಜೊತೆಗೆ ಅಘೋರಿ ಬಾಬಾಗಳನ್ನು ನಾವು ನೋಡ್ತಿದ್ದೀವಿ. ಈ ಪವಿತ್ರವಾಗಿರ್ತಕ್ಕಂಥ ಸ್ನಾನದಲ್ಲಿ ಅಂತಹ ಮಹತ್ತೇನು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಸಮುದ್ರ ಮಂಥನ ಕಾಲದಲ್ಲಿ ದೇವತೆಗಳೊಂದು ಕಡೆ, ರಾಕ್ಷಸರು ಒಂದು ಕಡೆ, ಅಲ್ಲಿ ಸಮುದ್ರ ಮಂಥನದಲ್ಲಿ ಮಂಥನ ಮಾಡುವಾಗ ಆಗ ಅಮೃತದ ಕೊಡದಿಂದ ಬಿದ್ದಂಥ ಒಂದೆರಡು ಹನಿಗಳು ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥದ ಆ ನದಿಗಳಲ್ಲಿದೆ ಅಂತ ಹೇಳ್ತಾರೆ. ಇಂಥ ಕಾಲದಲ್ಲಿ 12 ವರ್ಷಕ್ಕೆ ಒಮ್ಮೆ ಸಂಭವಿಸುವಂತಹ ಕುಂಭಮೇಳದಲ್ಲಿ ಯಾರು ಸ್ನಾನವನ್ನು ಆಚರಣೆ ಮಾಡ್ತಾರೋ ಆ ಸ್ನಾನ ಆಚರಣೆಯಲ್ಲಿ ಇರ್ತಕ್ಕಂಥ ಪಾಪಕರ್ಮಗಳು, ಪ್ರಾರಬ್ಧ ಕರ್ಮಗಳು, ನಮ್ಮೊಳಗಿರ್ತಕ್ಕಂಥ ರೋಗ ರುಜಿನಗಳು
ಎಲ್ಲವೂ ದೂರ ಆಗುತ್ತೆ ಎಂಬತಕ್ಕಂಥದ್ದು ಒಂದು ಮಹಾ ನಂಬಿಕೆ ಇದೆ. ಇದು ನಮ್ಮ ಭಾರತೀಯರಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಆದರೆ ಇಲ್ಲಿ ತಾವು ನೋಡ್ತಿದ್ದೀರಿ, ಬರೀ ಭಾರತೀಯರಷ್ಟೇ ಅಲ್ಲ, ನಮ್ಮ ರಾಷ್ಟ್ರದಿಂದ ಅಥವಾ ನಮ್ಮ ರಾಜ್ಯದ ದೇಶದಿಂದ ಹೊರಗಡೆ ಇರ್ತಕ್ಕಂಥ ವಿದೇಶಿಯಲ್ಲಿರ್ತಕ್ಕಂಥ ಅವರು ಸಹಿತ ಸಾಕಷ್ಟು ಜನ ಬಂದು ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ತೀರ್ಥ ಸ್ನಾನದಲ್ಲಿ ಎಲ್ಲರೂ ಮಿಂದು ತೇಲ್ತಾ ಇದ್ದಾರೆ. ಮೋನಿ ಅಮಾವಾಸ್ಯೆ ಎಂಬತಕ್ಕಂಥದ್ದು, ಈ ಮೋನಿ ಅಮಾವಾಸ್ಯೆ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಕುಂಭಮೇಳದಲ್ಲಿ ಮೋನಿ ಅಮಾವಾಸ್ಯೆ ಎಂಬತಕ್ಕಂಥದ್ದು ಬಹಳಷ್ಟು ಪ್ರಸಿದ್ಧಿ ಇರತಕ್ಕಂಥದ್ದು. ಅಲಹಾಬಾದಲ್ಲಿ ತ್ರಿವೇಣಿ ಸಂಗಮದತ್ತ ನಾಗಾ ಸಾಧುಗಳು ಜೊತೆಗೆ ಸಾಕಷ್ಟು ಜನ ಸಾಧು ಸಂತರು ಎಲ್ಲರೂ ಸಹಿತ ಪರಿಕ್ರಮಿಸ್ತಾ ಇದ್ದಾರೆ. ನೇನ ಮಂಗಳ ಸ್ನಾನ, ವಿಶೇಷವಾದಂಥ ಪುಣ್ಯ ಸ್ನಾನ, ಆ ಕುಂಭಮೇಳದ ಸ್ನಾನಕ್ಕಾಗಿ ಸಾಕಷ್ಟು ಜನ ಕಾದುರಿತಿದ್ದಾರೆ. ಸಾಕಷ್ಟು ಜನ ಭಕ್ತ ಸಾಗರ ಸಹಿತ ಹರಿದು ಬಂದಿದೆ. ರಾಜ್ಯ ದೇಶ ಹೊರದೇಶಗಳಿಂದಲೂ ಸಹಿತ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ ಈ ಕುಂಭಮೇಳದ ಸ್ನಾನಕ್ಕಾಗಿ. ಕುಂಭಮೇಳದ ಸ್ನಾನ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಒಮ್ಮೆ ಆದರೂ ಮಾಡಲೇಬೇಕಾಗಿರ್ತಕ್ಕಂತಹ ಕುಂಭಮೇಳದ ಸ್ನಾನ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಶಿವಾರಾಧನೆ ಜೊತೆಗೆ ಗಂಗೆ ಚೇಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ಗಂಗಾ ಮಾತಾ ಕೀ, ಗಂಗಾ ಮಾತಾ ಕೀ, ಗಂಗಾ ಮಾತಾ ಕೀ. ಸುಮಾರು ಆ ಕಡೆ ಈ ಕಡೆ ಕಣ್ಣಾಯಿಸಿದರೆ ಲಕ್ಷಾಂತರ ಜನ. ಆ ಲಕ್ಷಾಂತರ ಜನದ ಮಧ್ಯದಲ್ಲಿ ಮೊದಲು ನಾಗಾ ಸಾಧುಗಳ ಸ್ಥಾನ, ಅದಾದ ನಂತರ ಸಾಧು ಸಂತರು, ಮಂಡಲೇಶ್ವರರು, ಹಾಗೆ ಎಲ್ಲರೂ ಸಹಿತ ಸ್ನಾನ ಅನುಷ್ಠಾನ ಆದ ನಂತರ ಸಾಕಷ್ಟು ಜನ ಮುಖ್ಯ ಅತಿಥಿಗಳು, ರಾಜಕಾರಣಿಗಳು ಎಲ್ಲರೂ ಸಹಿತ ಒಟ್ಟಾರೆ ಯಾರೇ ಮಾಡಬೇಕಾದರೂ ನಾಗಾ ಸಾಧುಗಳು ಮೊದಲು ಸಾಂಬ ಸದಾಶಿವನಿಗೆ ವಿಶೇಷವಾದ ಅನುಷ್ಠಾನ ಜೊತೆಗೆ ದೇವಿ ಆರಾಧನೆ ಎಲ್ಲವೂ ಬಹಳ ವಿಶೇಷವಾಗಿದೆ. ಇವತ್ತು ನಮ್ಮ ಪೂರ್ವಜನ್ಮದ ಪುಣ್ಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ. ಇಲ್ಲಿವರೆಗೂ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಅಂದರೂ ಇದು ತಪ್ಪಾಗುವುದಿಲ್ಲ. बोलो भारत माता की, बोलो भारत माता की. ಅಲಹಾಬಾದಲ್ಲಿರ್ತಕ್ಕಂಥ ತ್ರಿವೇಣಿ ಸಂಗಮ, ಈ ತ್ರಿವೇಣಿ ಸಂಗಮ ಈ ಸಮಯವಲ್ಲದಿದ್ದರೆ ಮತ್ತೆ ಉಳಿದಂತಹ ಸಮಯಗಳಲ್ಲೂ ಒಂದು ತ್ರಿವೇಣಿ ಸಂಗಮದ ಸ್ನಾನವನ್ನು ಆಚರಿಸಬಹುದು. ಆಗ ಬರ್ತಕ್ಕಂಥವರು ದಂಪತಿಗಳ ಸಮೇತ ಬರ್ತಾರೆ. ದಂಪತಿಗಳ ಸಮೇತ ಬಂದು ಇಬ್ಬರು ಸಹಿತ ಒಂದು ಮಹಾ ಸಂಕಲ್ಪವನ್ನು ಮಾಡಿ ಈ ಜನ್ಮದಲ್ಲಿರ್ತಕ್ಕಂತಹ ಕರ್ಮಫಲ ದೂರವಾಗಿ ಮುಂದಿನ 7 ಜನ್ಮಗಳು ಸಹಿತ ನಮ್ಮ ಈ ದಾಂಪತ್ಯ, ನಮ್ಮ ಈ ಒಂದು ಗಂಡ ಹೆಂಡತಿರ ಅನುಬಂಧ ಇದು ಹೀಗೆ ನಿಲ್ಲಲಿ ಅಂತ ಹೇಳಿ ತ್ರಿವೇಣಿ ಸಂಗಮದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ದಂಪತಿಗಳಿಬ್ಬರು ಸಂಕಲ್ಪವನ್ನು ಮಾಡಿ ತನ್ನ ಅರ್ಧಾಂಗಿಯನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡು ಆಕೆಗೆ ಜಡೆಯನ್ನು ಹಾಕಿ ತಳಗಡೆ ಅಂದರೆ ಜಡೆ ಹಾಕಿ ಆ ತಳಭಾಗದ ಒಂದಿಷ್ಟು ಕೇಶವನ್ನು ಕಟ್ ಮಾಡಿ ಅದನ್ನು ಮರದ ಭಾಗದ ಜೊತೆಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯತೀರ್ಥಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು, ಒಂದು ಮಹಾ ಸಂಕಲ್ಪವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಸಹಿತ ಈ ಕುಂಭಮೇಳವನ್ನು ಹೊರತುಪಡಿಸಿ ಕುಂಭಮೇಳ ಆದ ನಂತರ ಬರ್ತಕ್ಕಂಥ ದಂಪತಿಗಳು ಆಚರಿಸುವಂತಹ ಕ್ರಮ. ಆದರೆ ಕುಂಭಮೇಳಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಸಾಧು ಸಂತರು, ಸಾಧುಗಳು, ನಾಗಬಾಬುಗಳು ಇವರ ಜೊತೆ ಈ ಶಹಿ ಸ್ನಾನ ಅಂತಕ್ಕಂಥದ್ದು ಅಂದರೆ ಅಮಾವಾಸ್ಯೆ ಎಂದು ಆಚರಣೆ ಮಾಡುವಂತಹ ಈ ಅಮಾವಾಸ್ಯೆಯಿಂದ ಬರ್ತಕ್ಕಂತಹ ಮುಂದಿನ ಅಮಾವಾಸ್ಯೆ ತ್ರಿವೇಣಿ ಸಂಗಮ ಎತ್ತಿಂದ ಎತ್ತು ನೋಡಿದ್ರೂ ಸಹಿತ, ಎಷ್ಟು ದೂರಕ್ಕೆ ಕಣ್ಣಾಯಿಸಿದ್ರು ಸಹಿತ ಆ ಶುದ್ಧವಾದಂತಹ ವಿಶೇಷವಾಗಿರ್ತಕ್ಕಂತಹ ಗಂಗಾಜಲ, ಗಂಗೆ, ಯಮುನೆ, ಸರಸ್ವತಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು.
ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯತೀರ್ಥ. ಅಸಲು ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂತಹ ಈ ತೀರ್ಥ ಸ್ನಾನಗಳಾದರೂ ಯಾತಕ್ಕೆ ಮಾಡಬೇಕು? ಯಾವ ಕಾರಣಕ್ಕೋಸ್ಕರ ಈ ತೀರ್ಥ ಸ್ನಾನ? ಸಂತರನ್ನು ಗೌರವಿಸ್ತಕ್ಕಂಥ ರೀತಿ ಇದೆಯಲ್ಲ, ಅಬ್ಬಾ, ನಿಜಕ್ಕೂ ಹೇಳಬೇಕಂದ್ರೆ ಸಾಧು ಸಂತರಿಗೆ ಕೈ ಮುಗಿದು ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಎಲ್ಲರೂ ಸಹಿತ ಕಾತುರರಾಗಿದ್ದಾರೆ. ಎಲ್ಲದರಿಂದಲೂ ನಮಗೇನೂ ಬೇಕಿಲ್ಲ, ನಮಗೆ ಬೇಕಾದ